ಚುನಾವಣೆ ಘೋಷಣೆ ಆಯಿತು. ನೀವು ಕೇಳಿದಿರಿ, ನೋಡಿದಿರಿ. ಇವ್ರಿಗೆ ಕೇಳಿದ್ರೆ ಎಲ್ಲಿಗೆ ಬರೋಲ್ಲ. ಯಾಕಂತಂದ್ರೆ ಇವತ್ತು ಡಿಜಿಟಲ್ ಮೀಡಿಯಾ ಬೆಳೆದ್ರಿಂದಾಗಿ ನೋಡಿದ್ದೀರಿ ಅಂತ ಹೇಳಬೇಕಾಗ್ಯದ, ಜೊತೆಗೆ ಕೇಳಿದ್ದೀರಿ ಅಂತ ಹೇಳಬೇಕಾಗ್ಯದ. ರೇಡಿಯೋಗಳಿಂದಾಗಿ ಏನು ಮಾಡಿ ಘೋಷಣೆ ಆಯಿತು. ಇನ್ನು ಇದ್ರ ರಿಸಲ್ಟ್ ಯಾವಾಗಪ್ಪ ಅಂದ್ರೆ ಜೂನ್ 4ಕ್ಕೆ ಇದು ರಿಸಲ್ಟ್ ಅದ. ಅಂದ್ರೆ ನಿರಂತರ ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ 4 ಎಷ್ಟು ತಿಂಗಳಾಯ್ತು ನೀವು ಲೆಕ್ಕ ಹಾಕ್ಕೊಡ್ರಿ. 7 ಹಂತದಲ್ಲಿ ಇಲೆಕ್ಷನ್ ಆಗೋದು. 7 ಹಂತದಲ್ಲಿ ಮೊದಲದ್ದು ಏಪ್ರಿಲ್ 19ಕ್ಕೆ ನಾವು ಮತ ಹಾಕಕ್ಕೆ ಶುರು ಮಾಡ್ತೀವಿ. ಮಾಡಿದ್ದಾರೆ, ಏರಿಯಾಗಳ ಮೇಲೆ ಮಾಡ್ತಾ ಹೋಗ್ತಾ ಇದ್ದಾರೆ. ದೇಶದವ್ರದ್ದು ಜನಸಂಖ್ಯೆ ಹೆಚ್ಚು, ಆ ಮಾತಿನ ಸುಳ್ಳಲ್ಲ. ಹೀಗಾಗಿ ಮತ್ತು ಇವತ್ತು ನಮ್ಮಲ್ಲಿ ಓಟ್ದಾರರು ಮತ ಹಾಕೋರು ಇವತ್ತು 97 ಕೋಟಿ ಜನ ಆಗಿದ್ದಾರೆ. ಎಷ್ಟು? 97 ಕೋಟಿ ಆಗಿದ್ದಾರೆ. ಏಪ್ರಿಲ್ 19ಕ್ಕೆ ಶುರುವಾಗುವಂಥದ್ದು ಇದು ಮೊದಲನೇ ಹಂತದ್ದು. ಅದರ ನಂತರ ಎರಡನೇ ಹಂತ ಏಪ್ರಿಲ್ 26. ಅವತ್ತು ಕರ್ನಾಟಕದಲ್ಲೂ ಅದ 26 ಏಪ್ರಿಲ್ 26ಕ್ಕೆ ಕರ್ನಾಟಕದಲ್ಲೂ ಮೊದಲನೇ ಹಂತದ ಎಲೆಕ್ಷನ್ ಅದ. ಬಟ್ ಇದು ರಾಷ್ಟ್ರ ಮಟ್ಟದ ಎರಡನೇ ಹಂತದ ಎಲೆಕ್ಷನ್. ಅದರ ನಂತರ ಮೇ 7ನೇ ತಾರೀಕು ಕರ್ನಾಟಕದಲ್ಲಿ ಎರಡನೇ ಹಂತದ್ದು. ಆದರೆ ಇದು ರಾಷ್ಟ್ರ ಮಟ್ಟದಲ್ಲಿ 3ನೇ ಹಂತದ್ದು. 2 ಹಂತ ಮುಗಿದ್ಬಿಡ್ತು ನಮ್ಮ ಕರ್ನಾಟಕದ. ನಾವು ನಮ್ಮ ಹೋಟ್ಗಳನ್ನೆಲ್ಲರೂ ಚಲಾಯಿಸಿಬಿಟ್ಟಿರ್ತೀವಿ. ನಮ್ಮ ಅಭಿಪ್ರಾಯಗಳು ಹಾಕಿಬಿಟ್ಟಿರ್ತೀವಿ ಡಬ್ಬಿಯಲ್ಲಿ, ಅಥವಾ ನಮ್ಮ ಎಲೆಕ್ಟ್ರೋ ಅದೇನು ಮಷಿನ್ ಅದಲ್ಲ EVM ಅದರಲ್ಲಿ ಹಾಕಿರ್ತೀವಿ. EVM ಅನ್ನು ಬಳಸ್ತಾರೆ ಅನ್ನೋದು ಫಿಕ್ಸ್ ಆಗಿದೆ ಈಗ. ಇನ್ನು ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಡ್ತದೆ ನೋಡ್ಬೇಕು. ಈಗಾಗಲೇ ಕೋರ್ಟಿಗೆ ಹೋಗಿದ್ದಾರೆ. ಏನು EVM ಮುಂದುವರಿತದೋ ಅಥವಾ ಅದರ ಜೊತೆಗೆ ನಮ್ಮ ಬ್ಯಾಲೆಟ್ ಬರ್ತಾವೆ ನೋಡಬೇಕು. ಬ್ಯಾಲೆಟ್ ಆದರೆ ಇನ್ನೂ ಏನಕ್ಕೆ ದೂರ ಆಗ್ತದೆ ಆದರೆ ಹೆಚ್ಚು ಪ್ರಾಮಾಣಿಕ ಆಗ್ತದೆ ಅನ್ನೋದು ಭಾಳಷ್ಟು ಜನರ ವಿರೋಧಿಗಳ ಅಭಿಪ್ರಾಯ. ಇನ್ನು 4ನೇ ಹಂತದ್ದು ಎಲೆಕ್ಷನ್ನ ಮೇ 13ಕ್ಕದ. ಮುಂದೆ 5ನೇ ಹಂತದ್ದು ಮೇ 20ಕ್ಕದ. 6ನೇ ಹಂತದ್ದು ಮೇ 25ಕ್ಕದ. 7ನೇ ಕೊನೆ ಹಂತ ಜೂನ್ 1ಕ್ಕದ. ಇದು ಇಲೆಕ್ಷನ್ 7 ಹಂತದಲ್ಲಿ ನಡೆಯುತ್ತದೆ ಅಂಥೇಳಿ ನಮ್ಮ ಚುನಾವಣಾ ಮುಖ್ಯ ಅಧಿಕಾರಿಗಳು ಹೇಳಿದ್ದಾರೆ ತಮ್ಮ ಹೊಸ ಗೆಳೆಯರೊಂದಿಗೆ. ಇನ್ನು ಜೂನ್ 4ಕ್ಕೆ ಅಂದರೆ 7 ನಂತರ 3 ದಿನದ ನಂತರ ರಿಸಲ್ಟ್ಸ್ ಬರಲಿಕ್ಕೆ ಶುರು ಆಗ್ತದೆ. ಆಗ ಮೋದಿ 400 ಆಗ್ತಾರೋ ಅಥವಾ ವಿರೋಧ ಪಕ್ಷಗಳು ಬಹುಮತ ಪಡಿತಾವೋ ಎರಡು ಅವತ್ತು ಗೊತ್ತಾಗುವಂಥ ವಿಷಯ. ಇವತ್ತು ಮಾತ್ರ ಮೋದಿಜಿಯವ್ರು ಮಾತ್ರ ಹುಪ್ಪಲೆ ನಾವು ಗೆಲ್ತೀವಿ, 400 ಪಾರ್ 400 ಪಾರ್ 400 ಪಾರ್. ಅದ್ರ ತಕ್ಕಂಗೆ ಗೋಧಿ ಮೀಡಿಯಾನು 400 ಪಾರ್ 400 ಪಾರ್ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಸರ್ವೆಗಳನ್ನು. ಆ ಸರ್ವೆಗಳನ್ನ ಹೇಗೆ ಮಾಡ್ತಾರೋ, ಯಾವ ರೀತಿ ಮಾಡ್ತಾರೋ, ಯಾವ ರೀತಿಯಾಗಿ ಸ್ಯಾಂಪಲ್ಸ್ ತೊಗೊಳ್ತಾರೋ, ಎಲ್ಲೆಲ್ಲ ಅಡ್ಡಾಡ್ತಾರೋ ಅವ್ರಿಗೆ ಗೊತ್ತದು. ಆದ್ರೆ ಈ ದೇಶದ ಜನರ ಮನಸ್ಸನ್ನು ತಮಗೆ ಬೇಕಾದಾಗ ಬದಲಾಯಿಸುವಲ್ಲಿ ಇಲ್ಲಿವರೆಗೆ ಇವರು ಯಶಸ್ವಿಯಾಗಿದ್ದಾರೆ ಗೋಧಿ ಮೀಡಿಯಾದವರು. ಈ ಸಲ ಯಶಸ್ವಿ ಆಗ್ತಾರಾ ಅಂಥೇಳಿ ಕೇಳಿದರೆ ಆಗ್ಬೋದು ರೀ. ಯಾಕೆಂತಂದ್ರೆ ಪ್ರಚಾರ ಹಂಗದ, ಸತ್ಯಗಳನ್ನು ಮುಚ್ಚಾಕುವಂಥ ಪ್ರಚಾರ ಸಾಕಷ್ಟು ಅದ. ನಾವು ಹೇಳೋದು ಸತ್ಯ, ವಿರೋಧಿ ಹೇಳೋದೆಲ್ಲ ಮಿಥ್ಯ ಅನ್ನುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಈ ಗೋಧಿ ಮೀಡಿಯಾದಿಂದ. ಅನೇಕ ವಿಷಯಗಳು ಜನಸಾಮಾನ್ಯರಿಗೆ ಹೋಗಿ ಮುಟ್ತಾನೆ ಇಲ್ಲ. ಬಡತನ ಯಾಕೆ ಹೆಚ್ಚಾಗಿರ್ತದೆ, ಹಸುವಿನ ಸಂಕಟ ಯಾಕೆ ಹೆಚ್ಚಾಗಿರ್ತದೆ, ನಿರುದ್ಯೋಗ ಯಾಕೆ ಹೆಚ್ಚಾಗಿರ್ತದೆ, ಮಾರ್ಕೆಟ್ ರೇಟ್ ಯಾಕೆ ತುಟ್ಟಾಗಲಿಕ್ಕತ್ತದ, ಇದು ಎಲ್ಲರಿಗೂ ಅನುಭವ ಬರುವಂಥದ್ದು. ಕೆಲವು ಜನ ಒಂದು 2% ಕಾರ್ಪೊರೇಟ್ಗಳು, ಅವ್ರ ಜೊತೆಗಾರರು ಒಂದು ಇನ್ನೊಂದು 8%, 10-12% ಏನು ಈ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವ್ರು ಅದಲ್ಲ, ಇವ್ರಿಗೆ ಈ ಬಿಸಿ ಇಲ್ಲ. ಯಾಕಪ್ಪ ಅಂದರೆ ಸಾಕಷ್ಟು ಅವರು ಈ 90% ಜನರಿಂದ ಅವ್ರ ಲಾಭವನ್ನು ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರ ದುಡಿಮೆಯಿಂದ ಅವ್ರು ಲಾಭ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಉಳಿದ ಪ್ರಾಬ್ಲಮ್ ಈ ಜನಕ್ಕೆ. ಆದರೆ ಈ ಜನಕ್ಕೆ ಮೋದಿಜಿಯವರ ನೀತಿಗಳಿಂದಲೇ ಇದೆಲ್ಲ ಆಗಲಿಕ್ಕೆ ಹೇಳೋರು ಯಾರು ದೇಶ ತುಂಬ. ಈಗಾಗಲೇ ನಾವು ಚರ್ಚೆನೂ ಮಾಡಿದ್ದೀವಿ. ಗೋಧಿ ಮೀಡಿಯಾದ ಆ್ಯಂಕರ್ಗಳ ಫೋಟೋ ತೋರಿಸಿ, ಗೋಧಿ ಮೀಡಿಯಾಗಳನ್ನು ತೋರಿಸಿ, ಅದರದ್ದಂಥ ಕಾರ್ಪೊರೇಟ್ಗಳನ್ನು, ಇವತ್ತೆಲ್ಲ ಮೀಡಿಯಾ ಕಾರ್ಪೊರೇಟರ ಅಂಡರದಲ್ಲಿ ಅದ. ಈ ದೇಶ ಆ ಕಾರ್ಪೊರೇಟರ್ಗಾಗಿನೇ ಅದ. ಅವ್ರನ್ನ ಶ್ರೀಮಂತ ಮಾಡೋದಕ್ಕೆ, ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತರು ಮಾಡೋದಕ್ಕೆ ನಮ್ಮೆಲ್ಲರ ದುಡಿಮೆ ತೆರಿಗೆಯನ್ನು ಕೊಡ್ತಾ ಇದ್ದೀವಿ, ಟ್ಯಾಕ್ಸ್